ಮರೆಯಾದರೂ ಮರೆಯಾದರೂ ಸರಿ ಸಜ್ಜನ ಮರೆಯಾದರೂ. ಮುಂಬರುವ ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಮುಂಬರುವ ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಎಲ್ಲ ಬಿಟ್ಟು ಒಳ್ಳೆಯವರಾಗಿ, ಎಲ್ಲ ಬಿಟ್ಟು ಒಳ್ಳೆಯವರಾಗಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೀವೇ ನನ್ನ ಹುಡ್ಕೊಂಡ್ಬರ್ತೀರಾ, ನೀವೇ ನನ್ನ ಹುಡ್ಕೊಂಡ್ಬರ್ತೀರಾ. ಅಬ್ಬಾ ಅಂತೂ ಇಷ್ಟೊತ್ತು ನೆಟ್ವರ್ಕ್ ಸಿಕ್ಕಿಲ್ಲ, ಈಗಾದರೂ ಕನೆಕ್ಟ್ ಆಗ್ತಾ ಇದೆ. ಹಲೋ ಹಲೋ ಅಣ್ಣ, ಎಲ್ಲಿದ್ಯೋ? ಇಲ್ಲ ಅಮ್ಮ ಕಾಣಿಸ್ತಿಲ್ಲ, ನೀನು ನೋಡಿದ್ರೆ ಅಲ್ಲಿ ಇಸ್ಪೀಟ್ ಹಾಕ್ತಾ ಕೂತಿದ್ಯಾ? ಬಾ ಮಾರಯ್ಯ. ಹಲೋ ಅಣ್ಣ ಬಾ, ಏನೂ ಆಗಲ್ಲ ಬಾ. ನಿನಗೆ ಈ ಟೈಮಲ್ಲೂ ಟೆನ್ಷನ್ ಇಲ್ಲದೆ, ಮನೆ ಕಡೆ ಯೋಚನೆನೇ ಇಲ್ಲದೆ ಏನು ಮಾಡ್ತಿದ್ಯಾ ನೀನು? ಛೇ, ನಾನೇನು ಮಾಡಲಿ? ಅಮ್ಮ ಬೇರೆ ಕಾಣಿಸ್ತಾ ಇಲ್ಲ, ಏನು ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಏನ್ ಸಂಧ್ಯಾ, ಅಮ್ಮ ಕಾಣಿಸ್ತಾ ಇಲ್ವಾ? ನಿನಗೆ ಗೊತ್ತಾಯ್ತು? ಗುರುವಂಜಿಗೆ ಎಲ್ಲ ಗೊತ್ತಾಗುತ್ತೆ. ಇನ್ನೊಬ್ಬರ ಗಂಟಿಗೆ ಆಸೆ ಪಟ್ರೆ ಹೀಗೆ ಆಗೋದು. ಬರೋ ಅಮಾವಾಸ್ಯೆ ಬಾಳ ಕೆಟ್ಟ ಅಮಾವಾಸ್ಯೆ ಐತಿ. ಎಲ್ಲ ನಾಶ ಆಗ್ತೈತಿ, ಎಲ್ಲ ನಾಶ ಆಗ್ತೈತಿ. ಇನ್ ಸ್ವಲ್ಪ ದಿವಸದಲ್ಲೇ ನೀವೆಲ್ಲರೂ ನನ್ನನ್ನು ಹುಡ್ಕೊಂಬರ್ತೀರಾ ತಾಯಿ, ಹುಡ್ಕೊಂಬರ್ತೀರಾ. ಒಬ್ಬೊಬ್ಬರಾಗೆ ದೂರ ಆಗ್ತಾ ಇದ್ದಾರೆ, ಆದರೂ ಬಿಡಲ್ಲ. ಅದನ್ನು ನಾನು ಪಡ್ಕೋತೀನಿ, ಏನಾದರೂ ಆಗಲಿ. ದಂಡಿನ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಏನು ದಂಡಿ ಅರೆಸ್ಟ್ ಆದ್ನ? ನೋಡ್ಬೋದ್ರ, ಅದು ಎಷ್ಟು ಬೇಕಾದ್ರೂ ಖರ್ಚಾಗಲಿ, ನೀನು ಅವನನ್ನು ಬಿಡುಗಡೆ ಮಾಡಿಸ್ಲೇಬೇಕು. ನೀನು ಈ ಜವಾಬ್ದಾರಿ ಮಾಡಲೇಬೇಕು. ಗುಡ್ಡೆ ಮನೆಗೆ ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ದಣಿ. ನಿಮ್ಮ ಇತಿಹಾಸ ಎಲ್ಲ ಸ್ಟಡಿ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ದಂಡಿನ ಅರೆಸ್ಟ್ ಮಾಡಿದ್ದಾರೆ. ಅವರ ಮುಂದಿನ ಟಾರ್ಗೆಟೇ ನೀವು. ಹಳೆ ಕೇಸ್ ಅಷ್ಟು ರಿಓಪನ್ ಮಾಡಿದ್ದಾರೆ. ಆದಷ್ಟು ಬೇಗ ನೀವು ಊರು ಬಿಡೋದು ಒಳ್ಳೇದು ದಣಿ. ಶ್ರೀ ಪೂರ್ಣಲಾಡ್ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಪ್ರಶಾಂತ್, ದಂಡಿನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಕಟ್ಟರಿಗೆ ಕೈಕಾಲು ಕಟ್ಟೆ ಹಾಕಿದಾಗಿದೆ. ಸೂಪರ್ ಸರ್, ಈ ಸಮಯಕ್ಕೆ ಕಾಯ್ತಾ ಇದ್ದೆ. ಇನ್ನು ನನ್ನ ಕೆಲಸ ಸುಲಭ ಆಗತ್ತೆ. ಯಾವ ಕೆಲಸನೂ ಆಗಲ್ಲ ದಣಿ, ಯಾವ ಕೆಲಸನೂ ಆಗಲ್ಲ. ಇನ್ನೊಬ್ರು ಗಂಟಿಗೆ ಆಸೆ ಪಟ್ರೆ ಯಾವ ಕೆಲಸನೂ ಆಗಲ್ಲ. ಸಮಯ ಬಂದೈತೆ ದಣಿ, ಸಮಯ ಬಂದೈತೆ. ಸತ್ಯ ಪೂರ್ತಿ ಹೊರಗೆ ಬರ್ತದೆ, ಸತ್ಯ ಪೂರ್ತಿ ಹೊರಗೆ ಬರ್ತದೆ. ಯಾರಮ್ಮ ನೀನು? ಹೇಳ್ದೆ ಕೇಳ್ದೆ ಒಳಗೆ ಬಂದಿದ್ಯಲ್ಲ. ಸಿಟ್ಯಾಕೆ ಸಿಡ್ಕ್ಯಾಕೆ ದಣಿ, ಬರೋ ಅಮಾವಾಸ್ಯೆ ತುಂಬಾ ಕೆಟ್ಟದೈತೆ.
150 ವರ್ಷಕ್ಕೊಮ್ಮೆ ಬರೋ ಕೆಟ್ಟಂವಾಸೆ ಇದು. ಇನ್ನೊಬ್ರ ಗಂಟಿಗೆ ಆಸೆ ಪಟ್ರೆ ಕೇಡಾಗ್ತೈತೆ ದಣಿ, ಕೇಡಾಗ್ತೈತೆ. ಅಮ್ಮ ಕೊರವಂಜಿ, ಸುಮ್ಮನೆ ತಲೆ ತಿನ್ಬೇಡ, ಇಲ್ಲಿಂದ ಹೋಗಮ್ಮ. ನಾನೇನೋ ಹೋಗ್ತೀನಿ ದಣಿ, ಆದ್ರೆ ನೀವೆಲ್ಲರೂ ನನ್ನ ಹುಡ್ಕೊಂಬರೋ ಸಮಯ ಬಂದೇ ಬರ್ತೈತಿ. ಮರೆಯಾಗಿರೋ ಸತ್ಯ ಹೊರಗ್ ಬೀಳ್ತೈತಿ. ಕಣಿ ಹೇಳ್ತಿಂದ್ರವಾ ಕಣಿ, ಕಣಿ ಹೇಳ್ತಿಂದ್ರವಾ ಕಣಿ. ಪ್ರಶಾಂತು, ನೀನು ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ತುತ್ತು ಬಾಯಿಗೆ ಬೀಳೋ ಹೊತ್ತಲ್ಲೇ ಕೈ ಜಾರಿ ಕೆಳಗೆ ಬೀಳೋದು ಜಾಸ್ತಿ. ಇಲ್ಲಿ ಯಾಕೋ ಪರಿಸ್ಥಿತಿ ಕೆಟ್ಟೋಗೋ ಥರ ಇದೆ. ನಾನು ನಮ್ಮಮ್ಮನ ಥರ ದೊಡ್ಡಪ್ಪನ ಮನೆಗೂ ಚಿಕ್ಕಪ್ಪನ ಮನೆಗೂ ಹೋಗಿ ಸೆಟ್ಲ್ ಆಗೋದು ಒಳ್ಳೆಯದು. ನಾನು ಮಾತ್ರ ಈ ಆಟಕ್ಕಿಲ್ಲಪ್ಪ. ಎರಡು ದಿನ ಆಯಿತು ಅಮ್ಮ ಕಾಣೆಯಾಗಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಾಯಿತು. ಈ ನಮ್ಮಣ್ಣ ಇಷ್ಟೆಲ್ಲ ಆಗಿದ್ರೂ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಊರು ಸುತ್ತಕೊಂಡು ಆರಾಮಾಗಿದ್ದಾನೆ, ನಾನೊಬ್ಬಳೇ ಆಗಿದ್ದೀನಿ. ಇನ್ನು ಸಂಬಂಧಿಕರು ಮಾತಾಡ್ಸೋಕ್ಕೂ ಬರ್ತಾ ಇಲ್ಲ. ಏನು ಮಾಡೋದು? ಅಮ್ಮ ಎಲ್ಲೋಗಿರ್ಬೋದು? ಅವತ್ತೇ ಆ ಕೊರವಂಜಿ ಹೇಳಿದ್ಲು, ಅವಳು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ, ಇದಕ್ಕೆ ಪರಿಹಾರನೂ ಅವಳೇ ಹೇಳ್ತಾಳೆ. ಅವಳನ್ನು ಎಲ್ಲಿ ಹುಡ್ಕೋದು? ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಪ್ರಶಾಂತು, ಶಾಂತವಾಗಿರೋ ನಮ್ಮೂರಲ್ಲಿ ಏನೇನೋ ಆಗ್ತಿದೆ ಕಣ. ಯಾಕೆ ಸರ್, ಏನಾಯ್ತು? ಪುಷ್ಪ 2-3 ದಿನದಿಂದ ಕಾಣ್ತಾ ಇಲ್ಲ. ಈಗ ಕಟಾರೆ ಒಂಟಿ ಆಗಿದ್ದಾನೆ. ಏನ್ ಸರ್, ಇದ್ದಕ್ಕಿದ್ದಂಗೆ ಏನೇನೋ ಆಗ್ತಿದೆ? ಕತೆ ಮುಗಿಯೋ ಹಂತಕ್ಕೆ ಬಂದಿದೆ. ಮರೆಯಾಗಿರೋದು ಹೊರಗಡೆ ಬರೋ ಸಂದರ್ಭ ಬಂದಿದೆ. ಕೊನೆಗೂ ಆ ಕೊರವಂಜಿ ಹೇಳ್ದಂಗೆ ಆಗ್ತಾ ಇದೆ ನೋಡಿ. ಹೌದಲ್ವಾ? ಇಷ್ಟೆಲ್ಲ ಹೇಳಿರೋ ಕೊರವಂಜಿಗೆ ಆ ಎಸ್ಟೇಟಲ್ಲಿರೋ ರಹಸ್ಯದ ಬಗ್ಗೆನೂ ಗೊತ್ತಿರುತ್ತಲ್ವಾ? ಆ ಕೊರವಂಜಿನ ಹುಡುಕಿದ್ರೆ ನಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆಕೆನಾ ಎಲ್ಲಿ ಹುಡ್ಕೋದು ಸರ್? ಲಗೇಜ್ ಎಲ್ಲ ಗಾಡಿ ಹಾಕಿ ಆಯಿತು ಸರಿತಾ, ಹೊರಡೋಣವಾ? ಯೋಚನೆ ಮಾಡು ಸರಿತಾ, ನೀವು ಹೋಗಲೇಬೇಕಾ? ಇಲ್ಲಿನ ವಾತಾವರಣ ನಂಗೆ ಉಸಿರುಗಡಿಸ್ತಿದೆ. ಮನೆ ಎಲ್ಲ ಖಾಲಿ ಖಾಲಿ, ಮಕ್ಕಳು ಜಗಳ ಮಾಡಿಕೊಂಡು ಇನ್ಯಾವುದೋ ಊರಲ್ಲಿದ್ದಾರೆ. ಭೂತ್ ಬಂಗ್ಲೆಯಾಗಿದೆ ಈ ಮನೆ. ಇವತ್ತು ಸರಿಯಾಗುತ್ತೆ, ನಾಳೆ ಸರಿಯಾಗುತ್ತೆ ಅಂತ ನಾನು ಕಾದೆ. ಇದು ಯಾಕೋ ಸರಿಯಾಗೋ ಥರ ಕಾಣಿಸ್ತಾ ಇಲ್ಲ. ನಾನು ಹೊರಡ್ತೀನಿ, ನಾನು ಇಲ್ಲಿರೋದಿಲ್ಲ. ಹಾಗಾದರೆ ಮತ್ತೆ ಬರೋದೇ ಇಲ್ವಾ? ಅದನ್ನು ಕಾಲನೇ ತೀರ್ಮಾನ ಮಾಡಬೇಕು. ಸರಿತಾ, ಈ ಹರಿಕತೆ ಗಿರಿಕತೆ ಕಟಾರೆ ಕತೆ ಎಲ್ಲ ಮುಗ್ದಿದ್ರೆ ನಾವಿನ್ನು ಹೊರಡೋಣ. ಲೇಟ್ ಆಯಿತು. ನಾನು ಹೊರಡೋ ಸಮಯ ಬಂತು.
ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆ ಐತಿ. ಬಯಸಿದ್ಯಾವುದು ಸಿಗಕ್ಕಿಲ್ಲ, ಅನ್ಕೊಂಡಿದ್ಯಾವುದು ಆಗಕ್ಕಿಲ್ಲ. ಎಲ್ಲ ಬಿಟ್ಟು ಒಳ್ಳೆಯವರಾಗಿ, ಎಲ್ಲ ಬಿಟ್ಟು ಒಳ್ಳೆಯವರಾಗಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನೀವೇ ನನ್ನ ಹುಡ್ಕೊಂಬರ್ತೀರಾ, ನೀವೇ ನನ್ನ ಹುಡ್ಕೊಂಬರ್ತೀರಾ. ಹೀಗೆಲ್ಲ ಆಗುತ್ತೆ ಅಂತ ಕೊರವಂಜಿ ಅವತ್ತೇ ಹೇಳಿದ್ಲು. ಇದಕ್ಕೆ ಪರಿಹಾರ ಎಸ್ಟೇಟ್ ಅಲ್ಲಿ ಇರೋ ರಹಸ್ಯ. ಅವಳು ಮನಸ್ಸು ಮಾಡಿದರೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ಅವಳು ಎಲ್ಲಿದ್ದಾಳೆ? ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದು ಉರುಳು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು, ಮರೆಯಾದರು, ಮರೆಯಾದರು. ಸರಿ ಸಜ್ಜನ ಮರೆಯಾದರು, ಮರೆಯಾದರು, ಮರೆಯಾದರು. ಹೊಸ ಕಾಲಕ್ಕೆ ಕಳೆದೋದರು. ಹದ್ದಿನ ಕಣ್ಣಿಗೆ ಊರಗವೇ ಧ್ಯೇಯವು, ಅಜಗರ ಗಮನವು ಎಂದಿಗೂ ಮಂಡೂಕವು. ಬಾಳೆ ಸಮರವು ಎಲ್ಲ ಕಪಟವು, ನರನ ಮನ ಮೃಗವು. ಗುರಿಯ ಸೇರುವ ಹಾದಿಗೆ ಮೆಟ್ಟಿಲು, ಹೆಣಗಳ ಸಾಲುಗಳು. ಜನರು ಪಶುಗಳಂತಾದರೆಲ್ಲ, ಯಾರ ಜೀವನವು ಸುಲಭವಿಲ್ಲ. ಎಲ್ಲ ಮರೀಚಿಕೆಯು ಮರೆಯಾದರು, ಮರೆಯಾದರು. ಸರಿ ಸಜ್ಜನ ಮರೆಯಾದರು, ಮರೆಯಾದರು, ಮರೆಯಾದರು. ಮಾತಾಡದೆ ಮಣ್ಣಾದರು. ಬಡವನ ಜೀವನ ಹಾಸಿಗೆ ಹುಡುಕಾಟವು, ಧನಿಕನ ಕಣ್ಣಿಗೆ ನಿದ್ದೆಯೇ ಹೋರಾಟವು. ಯುಗವೇ